ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಪ್ರಾಪರ್ಟಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಸರ್ಗ. ಇವತ್ತು ನಮ್ಮ ಪ್ರಾಪರ್ಟಿ ಚಾನಲ್ನ ವಿಶೇಷವಾಗಿ ನಮ್ಮ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ನ 8 ಕಿಲೋಮೀಟರ್ ದೂರದಲ್ಲಿರುವ ಹಾಗೆ ದೊಡ್ಡ ಆಲದ ಮರದಿಂದ 500 ಮೀಟರ್ ದೂರ ಇರುವಂತಹ ಲಕ್ಸುರಿಯಾದ ಒಂದು ಕೃಷ್ಣ ಗಾರ್ಡನ್ ಲೇಔಟ್ ಅಲ್ಲಿ ನಾವಿವತ್ತಿದ್ದೀವಿ. ಬನ್ನಿ, ಈ ಲೇಔಟ್ನ ವಿಶೇಷತೆ ಏನು, ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದನ್ನ ಹೇಳೋದಕ್ಕೆ ನಮ್ಮ ಜೊತೆ ಈ ಲೇಔಟ್ನ ಓನರ್ ಇದ್ದಾರೆ. ಬನ್ನಿ, ಅವರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ. ಓಕೆ ಸರ್, ಹೇಳಿ, ಒಂದು ಲಕ್ಸುರಿ ಆದಂತಹ ಲೇಔಟ್ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ. ಖಂಡಿತ ಮೇಡಮ್. ಈಗ ನೀವು ಮೈಸೂರು ರೋಡ್ ದೊಡ್ಡ ಮರ ಅಂತಂದರೆ ಇಲ್ಲಿ ಸಾಕಷ್ಟು ಲೇಔಟ್ಸ್ ಇದೆ. ಓಕೆ, ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂಥದ್ದು ಏನು ಸ್ಪೆಷಾಲಿಟಿ ಇದೆ ಅಂತ ಮೇಡಮ್? ಅಂಥ ಸ್ಪೆಷಾಲಿಟಿ ಏನಂದರೆ ಈಗ ನಿಮಗೆ RR ಡೆಂಟಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಬಿಗ್ ಬೆನ್ ಎಂಟ್ರಿಯಿಂದ ಬರೀ 5 ಮೀಟರ್ಸಲ್ಲೇ ಅಟ್ಯಾಚ್ ಟು ಕೆಂಪೇಗೌಡ ಬಿಡಿಗೆ ಲೇಔಟ್ಗೆ ಅಟ್ಯಾಚ್ ಇದೆ. ಇದು CM ಅಪ್ರೂವಲ್ ಲೇಔಟ್ ಆಗಿದೆ ಮೇಡಮ್. ಓಕೆ ಓಕೆ. ಈಗ ಬಂದಂತಹ ಗ್ರಾಹಕಗಳಿಗೆ ಏನೆಲ್ಲ ಒಂದು ಫೆಸಿಲಿಟೀಸನ್ನ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ ಈ ಸೈಟ್ನಲ್ಲಿ? ಮೇಡಮ್, ಫೆಸಿಲಿಟೀಸ್ ಅಂತ ಅಂದರೆ ಈಗ BMRDA ಲೇಔಟ್ ಅಂತಂದರೆ ನಿಮಗೆ ಒಂದು ವೈಡ್ ಅಂಡ್ ರೋಡ್ಸು 30 ಫೀಟ್ ಟು 40 ಫೀಟ್ ಮೇನ್ ರೋಡ್ ಇದೆ, 30 ಫೀಟ್ ಮೇನ್ ರೋಡ್ ಇದೆ, 3 ಪಾರ್ಕ್ ಇದೆ ನಮ್ಮಲ್ಲಿ. ಓಕೆ ಓಕೆ. ಈಗ ಕಸ್ಟಮರ್ಸು ಸೈಟ್ ತೊಗೋಬೋದು, ಪಾರ್ಕ್ ತೊಗೊಳಕ್ಕಂತ ಆಗೋದಿಲ್ಲ. ಈಗ ಅಮ್ಯುನಿಟೀಸು BMRDA ಲೇಔಟ್ ಅಂತ ಅನುಮೋದಿತ ಲೇಔಟ್ BDA ಲೇಔಟಲ್ಲಿ ಮಾತ್ರ ಸಿಗುತ್ತೆ ಸರ್. ಜೊತೆಗೆ ಕೆಂಪೇಗೌಡ ಎಕ್ಸ್ಟೆನ್ಷನ್ಗೆ ಇದು ಕೇವಲ 500 ಮೀಟರ್ ಇದೆ ಅಂತ ನಿಯರಲ್ಲಿದೆ ಅಂತ. ಈಗ ಸೈಟ್ ಪ್ರಕಾರ ನೋಡಿದ್ರೆ ಇಲ್ಲಿ ವಾಟರ್ ಇದು ಫೆಸಿಲಿಟೀಸ್ಗಳು ಅಂದರೆ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ವಾಟರ್ ಫೆಸಿಲಿಟಿ ಅಂದರೆ ಈಗ ನಿಮಗೆ ನೀವು ನೋಡ್ತಾ ಇರ್ಬೋದು, ವಾಟರ್ ಕನೆಕ್ಷನ್ ಆಗಿದೆ, ಕನೆಕ್ಷನ್ ಆಗಿದೆ, ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಆಗಿದೆ. ಎಲ್ಲ ರೀತಿದ ಆಲ್ರೆಡಿ ಆಗಿದೆ. ಹೌದು ಮೇಡಮ್. ಈಗ ನೀವು ಈಗ ಯಾರೇ ಆದರೂ ಒಂದು ಸೈಟ್ ತಗೊಳ್ಬೇಕಾದ್ರೆ ನಮಗೆ ನಿಯರಲ್ಲಿ ಬಸ್ ಸ್ಟಾಪ್ಸ್ ಹೇಗಿದೆ, ಸ್ಕೂಲ್ ಹೇಗಿದೆ, ಹಾಸ್ಪಿಟಲ್ ಇದೆಯಾ, ಅದನ್ನೆಲ್ಲ ನೋಡಿ ತಗೊಳ್ತಾರೆ. ಇದಕ್ಕೆಲ್ಲ ಎಷ್ಟು ನಿಯರಲ್ಲಿದೆ? ಹಾಸ್ಪಿಟಲ್ಸ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್, ಮಕ್ಕಳಿಗೆ ಹೋಗುವಾಗ. ಮೇಡಮ್, ನಮ್ಮದು ಇದು ಸುಮಾರು ಒಂದು 12ನೇ ಪ್ರಾಜೆಕ್ಟ್ ಇದು. ಮತ್ತು ನಾವು ಎಲ್ಲಿ ಬಡಾವಣೆ ಮಾಡಿದ್ದೀವಿ ಅದೆಲ್ಲ ಇಮಿಡಿಯೇಟಾಗಿ ಮನೆ ಕಟ್ಕೊಳ್ಳೋಂಥ ಪ್ರಾಜೆಕ್ಟ್ಸೇ ಮಾಡಿದ್ದೀವಿ. ನಿಮ್ಗೆ ಇಲ್ಲಿಂದ ಒಂದು 200 ಮೀಟರ್ಸಲ್ಲೇ ಬಸ್ ಸ್ಟಾಪ್ ಇದೆ, ಮತ್ತು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥದ್ದು. ನೀವು ಕಾಣಿಸ್ತಾ ಇರ್ಬೋದು, ಸುತ್ತಮುತ್ತ ಮನೆ ಆಗಿರೋ ಕಡೆನೇ ನಾವು ಬಡಾವಣೆ ನಿರ್ಮಿಸೋದು. ನಮ್ಮ ಇಂಟೆನ್ಷನ್ ಏನಂದರೆ ಮೇಡಮ್, ಸುಮ್ಮನೆ ಬಡಾವಣೆಗಳನ್ನ ಮಾಡಿ 10-15 ವರ್ಷ ಆದ್ರೂ ಅಲ್ಲಿ ಲೇಔಟ್ ಆಗ್ದಿರಾ ಇರೋದಕ್ಕಿಂತ ನಾವು ಬಡಾವಣೆ ಮಾಡಿ 1 ವರ್ಷ 2 ವರ್ಷದಲ್ಲಿ ಮನೆ ಆಗಿರುವಂಥ ಬಡಾವಣೆನೇ ನಾವು ನಿರ್ಮಿಸೋದು. ಇದು ನಮ್ಮದು 12ನೇ ಪ್ರಾಜೆಕ್ಟ್. ಆಲ್ರೆಡಿ ಸೇಲಿಗೆ ರೆಡಿ ಇದೆ ಅನ್ಕೊಳ್ತೀನಿ ಸರ್, ಅಲ್ವಾ? ಸೇಲ್ಗೂ ರೆಡಿ ಇದೆ, ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಓಕೆ. ಅದಕ್ಕೆಲ್ಲ ಈಗ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ನಿಮ್ಮಲ್ಲಿ ಹೇಗೆ ಒಂದು ಫೆಸಿಲಿಟೀಸ್ ಇದೆ, ಹೇಗೆ ಹೆಲ್ಪ್ ಆಗುತ್ತೆ? ಮೇಡಮ್, ಇದೇನಂದರೆ ನಮ್ಮದು ರಾಮವಳ್ಳಿಯಲ್ಲಿ ಆಫೀಸ್ ಇದೆ, ಮತ್ತು ಇನ್ನೊಂದು ಗಿರಿನಗರ ಒಂದು ಆಫೀಸ್ ಇದೆ. ಅಲ್ಲಿ ಸೇಲ್ಸ್ ಏಜೆಂಟ್ಸ್ ಇದ್ದಾರೆ. ಬುಕ್ಕಿಂಗ್ ಆದಂಥ ಸೈಟ್ಸ್ಗೆ ಕನ್ಸರ್ನ್ಡ್ ರಿಜಿಸ್ಟ್ರೇಷನ್ ಅಥಾರಿಟಿ ಇದೆ. ಮತ್ತು ನಾವು ಯಾವುದೇ ಒಂದು ಬದಲಾವಣೆ ಮಾಡಿದ್ರು ಕೂಡ 3 ವರ್ಷ ಮೇಂಟೆನೆನ್ಸ್ ಚಾರ್ಜಸ್ ಕಲೆಕ್ಟ್ ಮಾಡ್ಕೊತೀವಿ. ಮತ್ತು ರಿಜಿಸ್ಟ್ರೇಷನ್ ಫೀಸು ಮತ್ತು ರಿಜಿಸ್ಟ್ರೇಷನ್ ನಂತರ ಖಾತಾ ಕೂಡ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ನೀವೇ ಮಾಡಿಕೊಡು? ಓಕೆ ಸರ್. ಈಗ ಒಂದು ಪ್ರೈಸ್ ರೇಂಜ್ ಹೇಗಿದೆ ಸರ್? ಈಗ ಪ್ರೆಸೆಂಟ್ ಪ್ರೈಸ್ ರೇಂಜ್ ಎಷ್ಟಿದೆ? 3700 ರೂಪೀಸ್ಗೆ ಸೇಲ್ ಮಾಡ್ತಾ ಇದೀವಿ ಮೇಡಮ್. 3000. ಓಕೆ ಓಕೆ. ಇನ್ನು ಮುಂದೆ ಏನಾದರೂ ನಿಮಗೆ ಎಕ್ಸ್ಟ್ರಾ ಫೆಸಿಲಿಟೀಸ್ ಮಾಡಬೇಕು ಅನ್ನೋದಂತ ಏನಾದರೂ ಇದೆಯಾ ಸರ್ ಪ್ಲಾನಿಂಗ್ ಇಲ್ಲಿ? ಮೇಡಮ್, ಇಲ್ಲ. ಈಗ ಒಂದು ಅನುಮೋದಿತ ಬಡಾವಣೆಗೆ ಇದು ಗೌರ್ಮೆಂಟಿಂದ ಒಂದು ಸರ್ಕ್ಯುಲೇಷನ್ ಇರುತ್ತೆ, ಯಾವ ರೀತಿ ರೋಡ್ ಮಾಡಬೇಕು, ಯಾವ ರೀತಿ STP ಕೊಡಬೇಕು, ವಾಟರ್ ಟ್ಯಾಂಕ್ ಕೊಡಬೇಕು ಅಂತ. ಅದಕ್ಕಿಂತ ಒಂದು ಹೆಜ್ಜೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ನಮ್ಮ ಕಸ್ಟಮರ್ಗೆ. ನೀವೇ ನಿಮ್ಮ ಕಣ್ಮುಂದೆನೇ ನೋಡ್ತಾ ಇದ್ದೀರಾ. ಮುಂದೆ ಏನಂದರೆ ನಾವು ಅವಾಗ ಹೇಳ್ದಂಗೆ ನಾನು ಒಂದು ಬಡಾವಣೆ ಮಾಡಿದ್ಮೇಲೆ ಅಲ್ಲಿಂದ 3 ವರ್ಷ ನಮ್ಮ ಸಂಸ್ಥೆಯಿಂದನೇ ಅದನ್ನು ಮೇಂಟೆನೆನ್ಸ್ ಕೂಡ ಮಾಡ್ಕೊಡ್ತೀವಿ. 24 ಗಂಟೆ ಸೆಕ್ಯೂರಿಟಿ ಕೊಡ್ತೀವಿ, ಗಾರ್ಡನ್ ಮೇಂಟೈನ್ ಮಾಡ್ಕೊಡ್ತೀವಿ. ಮತ್ತೆ ಮುಂದೆ ಮನೆ ಯಾರನ್ನ ಕಟ್ಟೋರಿದ್ರೆ ನಮ್ಮ ಆಫೀಸಲ್ಲೇ ಕೂಡ ಇಂಜಿನಿಯರ್ಸ್ ಇದ್ದಾರೆ, ಸಿವಿಲ್ ಕಾಂಟ್ರಾಕ್ಟ್ಸ್ ಇದ್ದಾರೆ. ನಾವು ಹಿಂದೆ ಮಾಡಿರೋಂಥ ಪ್ರಾಜೆಕ್ಟ್ಸು ಮನೆ ಕಟ್ಟಿರೋದು ನೋಡಿ ಅವ್ರಿಗೆ ಸಮಾಧಾನ ಆಯಿತು ಅಂದರೆ ನಮ್ಮ ಹತ್ರ ಕೊಟೇಶನ್ ತೊಗೊಂಡು ಅಗ್ರಿಮೆಂಟ್ ಮಾಡಿ ಮನೆ ಕಟ್ಕೊಡುವಂಥ ಫೆಸಿಲಿಟಿ ಕೊಡ್ತೀವಿ ಮೇಡಮ್. ನೀವು ನಿಮ್ಮ ಕಡೆಯಿಂದ ಕೊಡ್ತಾ ಇದ್ದೀರಾ ಸರ್. ನೀವೀಗ 3 ರೀತಿಯ ಪಾರ್ಕ್ ಇದೆ ಅಂತ ಹೇಳಿದ್ರೆ, ಬನ್ನಿ ನೋಡ್ಕೊಂಡು ಬರೋಣ ಹಾಗಾದ್ರೆ. ಖಂಡಿತ ಮೇಡಮ್, ಬನ್ನಿ. ಓಕೆ. ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದು ಗ್ರೀನರಿ ಥರ. ಓಕೆ. ಈಗ ನಾವು ಕಂಪ್ಯಾರಿಸನ್ ಮಾಡೋಕೆ ಹೋದರೆ ಈಗ ಬೇರೆ ಪಾರ್ಕ್ಗಳಿಗೂ ನಿಮ್ಮ ಪಾರ್ಕಿಗೂ ಏನು ಒಂದು
ಇದು ಡಿಫ್ರೆನ್ಸ್ ಇದೆ, ಏನು ಸ್ಪೆಷಾಲಿಟಿ ಇದೆ ಅಂತ? ಮೊದಲನೇದಾಗಿ ಥ್ಯಾಂಕ್ಸ್ ಮೇಡಮ್, ನೀವು ಪಾರ್ಕ್ ಚೆನ್ನಾಗಿದೆ ಅಂತ ಹೇಳಿದಕ್ಕೆ. ಅದೇ ಥರ ನಾವು ತುಂಬ ಸೆಲೆಕ್ಟ್ ಮಾಡಿ ಇಂಪೋರ್ಟೆಡ್ ಗಿಡಗಳೆಲ್ಲ ತಂದು ಹಾಕ್ಸಿದೀವಿ. ನಾನು ಆಗ್ಲೇ ಹೇಳ್ದಂಗೆ ನಾನು ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಮನೆ ಕಟ್ಟುವಂಥದ್ದು. ಓಕೆನಾ? ಈಗ ಮನೆಯಲ್ಲಿ ಇವಾಗ ತಂದೆ ತಾಯಿ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಒಂದು ಕುತ್ಕೊಳಕ್ಕೆ ಒಂದು ಜಾಗ ಬೇಕು. ಈಗ ಯಂಗರ್ಸ್ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೊಂದು ವಾಕಿಂಗ್ ಟ್ರ್ಯಾಕ್ ಬೇಕು, ಕುತ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು. ಅದಕ್ಕೆ ಅದ್ರ ತಕ್ಕಂಗೆ ವಾತಾವರಣ ಸೃಷ್ಟಿ ಮಾಡಿ ಒಂದು ಬ್ಯೂಟಿಫುಲ್ ಆಗಿ ಗ್ರಾಹಕರು ಬರೋರು ಅದೇ ರೀತಿ ಮೈಂಡ್ ಸೆಟ್ ಅಲ್ಲೇ ಮೇಡಮ್. ಈಗ ಆಲ್ರೆಡಿ ನಮಗೆ ಇದ್ರದ್ದು ಕ್ರೆಡಿಟ್ ಸಿಕ್ಕಿದೆ. ತಗೊಂಡಿರೋ ಕಸ್ಟಮರ್ಸ್ ಈ ಫೇಸಿಂಗ್ ಪಾರ್ಕ್ ಫೇಸಿಂಗ್ ಸುಮಾರು ಬುಕಿಂಗ್ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಅವರಿಂದನೂ ಒಳ್ಳೆ ಪ್ರಶಂಸೆ ಬಂದಿದೆ ಮೇಡಮ್. ಓಕೆ ಸರ್. ಓಕೆ, ನೀವು ಮುಂದೆ ಮತ್ತೆ ಪ್ಲೇ ಗ್ರೌಂಡ್ ಇದೆ ಅಂತ ಕೂಡ ಹೇಳಿದ್ರಿ. ಇದು ನಾನು ಹೇಳಿದೆ 3 ಪಾರ್ಕ್ ಬಂದಿದೆ ಅಂತ. ಇದು ನೋಡ್ತಾ ಇರೋದು ನಿಮ್ದು ಮೊದಲನೇ ಪಾರ್ಕು. ಇನ್ನು 2ನೇ ಪಾರ್ಕು ಅದು ಸ್ವಲ್ಪ ದೊಡ್ಡದಾಗಿದೆ. ಅಲ್ಲಿ ನಿಮ್ಗೊಂದು ಮಿನಿ ಟೆಂಪಲ್, ಮಕ್ಳಿಗೆ ಆಟ ಆಡೋದಕ್ಕೆ ಮತ್ತೆ ಪ್ಲೇ ಒಂದು ಕೋರ್ಟ್ ಎಲ್ಲ ಪ್ರೊವೈಡ್ ಮಾಡಿದೀವಿ ಮೇಡಮ್ ಅಲ್ಲಿ. ಓಕೆ ಸರ್, ಅದನ್ನ ನೋಡ್ಕೊಂಡು ಬರೋಣ ಹಾಗಾದ್ರೆ. ಖಂಡಿತ ಬನ್ನಿ ಮೇಡಮ್. ವೆರಿ ನೈಸ್ ಸರ್. ಕಲರ್ ಆಗಿರುವಂಥ ಗಿಡನ ನೀವು ನಟ್ಟಿರುವಂಥದ್ದು ಚೆನ್ನಾಗಿದೆ ತುಂಬಾ. ಹ್ಞೂ ಮೇಡಮ್, ನಾವು ಇದು ಈ ಪಾರ್ಕ್ನ ತುಂಬಾ ನಾವು ತಲೆ ಕೆಡಿಸ್ಕೊಂಡು ಮಾಡಿದೀವಿ. ಇನ್ನು ಇದು ಹಾಕಿ ಇನ್ನೂ ಒಂದು 15 ಡೇಸ್ ಆಗಿದೆ. ನಿಮ್ಗೊಂದು 3 ಮಂತ್ಸ್ ಆದ್ಮೇಲೆ ಇನ್ನೂ ಬ್ಯೂಟಿಫುಲ್ ಆಗಿ ಬರ್ತದೆ, ಫ್ಲವರ್ಸ್ ಬರುತ್ತೆ. ಹಿಂದೆಗಡೆ ಗಿಡದಲ್ಲೂ ಕೂಡ ಫ್ಲವರ್ಸ್ ಎಲ್ಲ ಬರುತ್ತೆ ಮೇಡಮ್, ಕಲರ್ಫುಲ್ ಆಗಿರುತ್ತೆ. ಲೇಔಟ್ ಅಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇದು ದೊಡ್ಡ ಪಾರ್ಕು, ಜೊತೆಗೆ ತುಂಬಾ ಅಮ್ಯುನಿಟೀಸ್ ಇರುವಂತದ್ದು. ಬನ್ನಿ ನೋಡ್ತಾರೆ ಸರ್. ಚೆನ್ನಾಗಿದೆ ಮೇಡಮ್. ಇದೇನ್ ನೋಡಿದ್ರಿ, ಈಗ ಆ ಮೊದಲನೇ ಪಾರ್ಕ್ ನಾವು ನೋಡಿದ್ದು ಕಂಪ್ಲೀಟ್ಲಿ ಅದು ಕುತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ, ಕಲರ್ಫುಲ್ ಗಿಡಗಳು ನೋಡೋದಕ್ಕೆ. ಇಲ್ಲಿ ಬಂದು ಮೇಡಮ್ ನಿಮ್ಗೆ ನೋಡಿ ಇದು ವಾಕಿಂಗ್ ಟ್ರ್ಯಾಕ್, ಜೊತೆಗೆ ಈ ಸುತ್ತಾನು ನಾವು ಏನ್ ಮಾಡಿದೀವಿ, ಒಂದು 15ಕ್ಕಿಂತ ಹೆಚ್ಚಿನ ಹಣ್ಣಿನ ಗಿಡಗಳು ಹಾಕಿದೀವಿ ಮೇಡಮ್. ನಿಮಗೆ ಮ್ಯಾಂಗೋ ಆಗಿರ್ಬೋದು, ನೇರಳೆ ಹಣ್ಣು ಆಗಿರ್ಬೋದು, ಮತ್ತೆ ಇದು ಕಸ್ಟರ್ಡ್ ಆಪಲ್ಲು, ಆ ಥರ ಸುಮಾರು 15ಕ್ಕೂ ಹೆಚ್ಚು ವೆರೈಟಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಆಮೇಲೆ ನೀವು ನೋಡ್ತಾ ಇರ್ಬೋದು, ಇದೆರಡು ಕೆಲಸ ಆಗಿದೆಯಲ್ಲ, ಇಲ್ಲಿ ನಿಮಗೆ ಒಂದು ಶಟಲ್ ಕಾಕ್ ಕೋರ್ಟು, ಹಿಂದೆ ಮಕ್ಕಳು ಆಟ ಆಡೋದಕ್ಕೆ ಗೋಸ್ಕರ ಪ್ಲೇ ಐಟಮ್ಸು, ತಿರ್ಗಾ ಕುತ್ಕೊಳ್ಳೋದಕ್ಕೆ ಒಂದೆರಡು ಚೇರು, ಇದೆಲ್ಲ ಮಾಡಿದ್ದೀವಿ ಮೇಡಮ್. ವೆರಿ ನೈಸ್ ಸರ್, ತುಂಬ ಚೆನ್ನಾಗಿದೆ. ಇಲ್ಲಿ ಇನ್ನೂ ಶಟಲ್ಗೋಸ್ಕರ ನೀವು ಮಾಡುವಂಥದ್ದಲ್ವಾ? ಓಕೆ ಓಕೆ ಸರ್. ಮತ್ತು ಪ್ಲೇ ಗ್ರೌಂಡ್ ಬಿಟ್ಟು ಮತ್ತೇನಿದೆ ಇಲ್ಲಿ ಅನ್ನೋದು? ಪ್ಲೇ ಗ್ರೌಂಡ್ ಬಿಟ್ಟು ಮೇಡಮ್ ಇಲ್ಲಿ ಒಂದು ಇವಾಗ ಇಲ್ಲಿ ನಮ್ಮ ಲೇಔಟ್ ಅಲ್ಲಿ ಒಂದು ನೆಕ್ಸ್ಟ್ ಒಂದು ಅಸೋಸಿಯೇಷನ್ ಆದಾಗ ಮನೆಗೆ ಒಂದು ಚಿಕ್ಕದಾದಂಥ ದೇವಸ್ಥಾನ ಮಾಡಿದ್ದೀವಿ. ಈಗ ಸಂಕಷ್ಟಹರ ಚತುರ್ಥಿ ಆಗಿರ್ಬೋದು, ಈಗ ಹೊಸ ವರ್ಷ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಒಂದು ಆಚರಣೆ ಮಾಡೋದಕ್ಕೆ ಅಂತ ನಮ್ಮ ಲೇಔಟ್ ಅಲ್ಲಿ ಪ್ರತ್ಯೇಕವಾಗಿ ಒಂದು ಚಿಕ್ಕದಾಗ ಒಂದು ದೇವಸ್ಥಾನ ಕೂಡ ಮಾಡಿದ್ದೀವಿ. ಓಕೆ, ವೆರಿ ನೈಸ್ ಸರ್. ಅಪರೂಪಕ್ಕೆ ಸಿಗುತ್ತೆ ಈ ಥರ ನೋಡ್ಲಿಕ್ಕೆ. ಮೇಡಮ್ ಈಗ ಏನು ನೋಡ್ತಾ ಇದ್ದೀರಾ, ಇದೇ ಒಂದು ಟೆಂಪಲ್ ನಮ್ಮ ಲೇಔಟ್ ಅವ್ರಿಗೆ ಅದು ಹೆಲ್ಪ್ ಬೇಕಾಗುತ್ತೆ ಅಂತ ಮಾಡಿದೀವಿ ಮೇಡಮ್. ಓಕೆ ಸರ್. ಇದಿನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಮೇಡಮ್. ಓಕೆ, ಇನ್ನು ಏನೆಲ್ಲ ಆಗುತ್ತೆ ಅಂತ ಸುತ್ತ ಏನಾದರೂ? ಮೇಡಮ್ ಸುತ್ತ ಇನ್ನು ಗಿಡಗಳು ಬರ್ತದೆ, ಮತ್ತೆ ಕುತ್ಕೊಳ್ಳೋದಕ್ಕೆ ಬೇಕಾದಂತ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಮೇಡಮ್. ಈಗ ಒಂದು ಪೂಜೆ ಟೈಮಲ್ಲಿ ಒಂದು 50 ಜನ ನಿಂತ್ಕೊಂಡು ಊಟ ಮಾಡೋದಕ್ಕೆ ಬೇಕಾದಂತ ಒಂದು ಶೆಡ್ ಎಲ್ಲ ಹಾಕಿ ರೆಡಿ ಮಾಡ್ತೀವಿ ಮೇಡಮ್. ಓಕೆ ಸರ್, ಈ ರೀತಿ ಆಗಿದೆ. ತುಂಬ ಚೆನ್ನಾಗಿದೆ ಸರ್ ಇದು. ಓಕೆ ಸರ್, ಇದೇನಾ ಪ್ಲೇ ಗ್ರೌಂಡ್? ಹೌದು ಮೇಡಮ್. ಈಗ ಸೀನಿಯರ್ ಸಿಟಿಸನ್ಸ್ಗಾಯ್ತು, ದೊಡ್ಡವ್ರಿಗಾಯ್ತು, ಈಗ ಮಕ್ಕಳಿಗೆ ಅಂತ ಒಂದು ಜಾಗ ಬೇಕಲ್ಲ ಆಟ ಆಡೋದಕ್ಕೆ, ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಮಾಡಿದ್ದೀವಿ ಮೇಡಮ್. ಓಕೆ, ನೈಸ್ ಸರ್, ಚೆನ್ನಾಗಿದೆ ಇದೆಲ್ಲ ಆಡುವಂಥದ್ದು. ಮೇಡಮ್ ಈಗ ನೀವು ಸಿಟಿ ಹತ್ರದಲ್ಲೇ ಈ ಕಾಸ್ಟ್ಗೆ ಮತ್ತೆ ಇಷ್ಟೊಂದು ಲಕ್ಸುರಿ ಅಮ್ಯುನಿಟೀಸು, ಇಲ್ಲಿ ಯಾರು ಮನೆ ಕಟ್ಕೊಂಡು ಬರ್ತಾರೆ, ನಾವು ಮನೆ ಕಟ್ಕೊಂಡು ಬರೋವಂಥ ಕಸ್ಟಮರ್ನೇ ಪ್ರಿಫರ್ ಮಾಡ್ತೀವಿ ಮೇಡಮ್. ಆ್ಯಕ್ಚುಲಿ ಇದು ಎಂಜಾಯ್ ಮಾಡಬೇಕು, ಇದು ಅವ್ರಿಗೋಸ್ಕರ ಮಾಡಿರೋವಂಥದ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈಗೆಲ್ಲ ಅದೇ ಚಿಲ್ಡ್ರನ್ಸ್ಗಳಿಗೆಲ್ಲ ನೀಡ್ ಇದೆ ತುಂಬಾ ಪ್ಲೇ ಗ್ರೌಂಡ್ಸ್ ಅದೆಲ್ಲ ನೋಡ್ತಾರೆ. ಹೌದು ಮೇಡಮ್. ಈಗ ಎಲ್ಲೂ ಸಿಟಿಲಿ ಈಚೆ ಬಿಡಲ್ಲ ಮಕ್ಕಳನ್ನ, ಕೂಡಕೊಂಡಿರ್ತಾರೆ. ಇದೇನಂದ್ರೆ ನೀವು ಸುತ್ತ ನೋಡ್ತಾ ಇರ್ಬೋದು, ಪಾರ್ಕ್ ಸುತ್ತ ನಿಮ್ಗೆ ಗ್ರಿಲ್ ವರ್ಕ್ ಹಾಕಿದೀವಿ. ಯಾವುದೇ ವೆಹಿಕಲ್ಸ್ ಒಳಗಡೆ ಬರೋದಿಲ್ಲ, ಸೇಫ್ಟಿ ಇದೆ, ಲೇಔಟ್ಗೆ ಅಟ್ಯಾಚ್ ಆಗಿದೆ ಮೇಡಮ್. ಇದು ಈ ಲೇಔಟ್ಗೆ ಸಂಬಂಧಪಟ್ಟಂತ ಜಾಗ ಇದು. ಓಕೆ, ಮತ್ತೇನಾದ್ರು ಸೆಕ್ಯೂರಿಟಿ ಆ ಥರದ್ದು ಏನಾದ್ರು ಫೆಸಿಲಿಟೀಸ್ ಇದೆಯಾ ಸರ್? ಹ್ಞೂ ಮೇಡಮ್, ನಾವು ಹೇಳಿದ್ವಲ್ಲ, ನಮ್ದು ಲೇಔಟ್ ಇದು ಮಾರಾಟ ಆದ್ಮೇಲೆ ಅಲ್ಲಿಂದ 3 ವರ್ಷ ನಾವು ಮೇಂಟೆನೆನ್ಸ್ ಇರೋದ್ರಿಂದ 24 ಗಂಟೆ ಸೆಕ್ಯೂರಿಟಿ ಮತ್ತೆ ಗಾರ್ಡನ್ ಮೇಂಟೆನೆನ್ಸ್ ಪ್ರತಿಯೊಂದು ಇರುತ್ತೆ ಮೇಡಮ್. ಓಕೆ, ವೆರಿ ನೈಸ್. ಮತ್ತೆ ಸುತ್ತ ಪಾರ್ಕು ನಾವು ಗ್ರಿಲ್ ಅಲ್ಲಿ ಕವರ್ ಮಾಡಿದೀವಿ. ಯಾರು ಕೂಡ ಹೊರಗಡೆಯವರು ಒಳಗಡೆ ಬರಂಗಿಲ್ಲ. ಇದು ಕಂಪ್ಲೀಟ್ಲಿ ಲೇಔಟ್ ಅವ್ರಿಗೋಸ್ಕರ ಇರೋದು ಮೇಡಮ್.
ಓಕೆ ಸರ್, ವೆರಿ ನೈಸ್, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ, ಎಲ್ಲ ಮಾಹಿತಿನ ಹಂಚ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇದು ನಿಮ್ಮ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಕಸ್ಟಮರ್ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಅವ್ರಿಗೂ ಒಳ್ಳೇದಾಗಲಿ, ನಿಮ್ಮ ವಾಹಿನಿಗೂ ಒಳ್ಳೇದಾಗಲಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಓಕೆ ವೀಕ್ಷಕರೇ, ಇಷ್ಟೊಂದೆಲ್ಲ ಫೆಸಿಲಿಟೀಸ್ ನೋಡಿ ನೀವು ತುಂಬ ಎಕ್ಸೈಟ್ ಆಗಿರ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ತಡ ಮಾಡಲೇಬೇಡಿ. ಈ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಈಗಲೇ ಕಾಲ್ ಮಾಡಿ ಬುಕ್ ಮಾಡಿ. ಮತ್ತೊಂದು ಇದೇ ರೀತಿಯ ಲೇಔಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಷ್ಟವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.